ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರಿಣಿ ಹರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮೆಹಂದಿ ಹಾಕ್ಕೊಂಡಿದ್ದೀವಿ. ಏನಕ್ಕೆ ಅಂತ ಮೇ ಬಿ ಗೆಸ್ ಮಾಡ್ಬೋದು. ನಾವು ನಮ್ಮೂರಲ್ಲಿ ಜಾತ್ರೆ ಇತ್ತು ಇವತ್ತು, ಸೊ ಹಾಗಾಗಿ ಊರಿಗೆ ಹೊರಟಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಲಾಸ್ಟ್ ಡೇ ನಾವು ನನ್ನ ಮಗ ನನ್ನ ಮಗಳು ಎಲ್ಲ ಮೆಹಂದಿ ಹಾಕ್ಕೊಂಡ್ವಿ. ನೈಟು ಮನಗಿದ್ದು ಲೇಟ್ ಆಯಿತು, ಬಟ್ ಮಾರ್ನಿಂಗ್ ನನ್ನ ಮಗ ಎದ್ದಿದ್ದ ಕೂಡಲೇ ಊಟ ಬೇಕು ಅಂದ್ಕೊಂಡು ಊಟ ತಿಂತ ಕೂತಿದ್ದಾನೆ. ಅಪ್ಪು ಅಪ್ಪು ಓಯ್ ಚಿನಿ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹುಟ್ಟಿವ್ರು ಯಾಕೆ? ಹುಟ್ಟಿವ್ರಲ್ಲಿ ಏನೈತೆ? JCB. ನಮ್ಮೂರಲ್ಲಿ ಜಾತ್ರೆ ಇದ್ದಿದ್ದ ಕಾರಣ ನಮ್ಮ ಫ್ಯಾಮಿಲಿ ಆ್ಯಂಡ್ ನನ್ನ ಮೈದನ್ನ ನನ್ನ ಹೋರ್ಗಿತಿ ಬಂದು ಹೊರಟಿದ್ವಿ. ನಾವು ಅವ್ರ ಮನೆಗೆ ಹೋಗಿ ಅವ್ರು ಪಿಕಪ್ ಮಾಡ್ಕೊಂಡು ಹೊರಟಿದ್ದು. ಆಗಲೇ ಆಲ್ರೆಡಿ ಇಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಇನ್ನೇನು ಲೇಟ್ ಆಗಿದೆಯಲ್ಲ, ಸೊ ಹೊಲದ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೊಲದ ಹತ್ರ ಬಂದ್ವಿ. ಇದು ನಮ್ಮದು ಹೊಲ, ಅದಕ್ಕೆ ರಾಗಿ ಹಾಕಿದ್ರು, ಅದನ್ನ ನೋಡಿಕೊಂಡು ನಿಂತಿದ್ದೀವಿ. ಅದು ನೆಕ್ಸ್ಟ್ ಬಂದು ನನ್ನ ಮೈದನವ್ರದ್ದು ಹೊಲ, ಇಬ್ಬರದು ಅಕ್ಕಪಕ್ಕದಲ್ಲೇ ಇದೆ. ಇದು ಪಕ್ಕ ಬಂದು ಕಾಲುವೆ, ಹೇಮಾವತಿ ನೀರು ಹರಿಯುತ್ತೆ. ಈ ಜಾತ್ರೆ ಬಂದು ವರ್ಷಕ್ಕೆ ಒಂದ್ಸಲಿ ಕಾರ್ತಿಕ್ ಮಾಸದ ಲಾಸ್ಟ್ ವೀಕಲ್ಲಿ ನಡೆಯುವಂಥದ್ದು. ಅಂದರೆ 7 ಊರಲ್ಲಿ ಇದನ್ನು ಆಚರಿಸ್ತಾರೆ. ಅಂದರೆ ಒಂದೊಂದು ಊರಿಗೆ ಒಂದೊಂದು ದಿನ ಹೋಗುತ್ತೆ. ಫೈನಲಿ ಬಂದು ಆ ದೇವ್ರ ಗುಡಿ ಎಲ್ಲಿರುತ್ತೋ ಅಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಾಗಾಗಿ ನಮ್ಮೂರು ಹೆಂಗಸರೆಲ್ಲ ಅಲ್ಲಿ, ಗಂಡಸರು ಹೆಂಗಸರು ಊರಿನ ಜನ ಆಚೆ ಇದ್ದವರು ಎಲ್ಲ ಕೂಡ ಇದಕ್ಕೆ ಅಟೆಂಡ್ ಆಗಿರ್ತಾರೆ. ಇಲ್ಲಿ ಏನು ವಿಶೇಷ ಅಂತಂದರೆ, ದೇವರು ಅಂದರೆ ತಮಟೆ ವಾದ್ಯ ಸೌಂಡಿಗೆ ಸಾಕು ದೇವರು ಅಂದರೆ 7-8 ಜನಕ್ಕೆ ದೇವ್ರು ಬರುತ್ತೆ. ಅದು ನೋಡೋದೇ ಚೆಂದ. ಒಬ್ಬರಾದ್ಮೇಲೆ ಒಬ್ರು ಬರುತ್ತೆ. ಏನಾರು ಇತ್ತು ಅಂದರೆ ಕೇಳ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದನ್ನು ಬಂದು ಇಲ್ಲಿ ಇದು ಕಲ್ಯಾಣ ಇದೆ. ಸೊ ಇಲ್ಲಿ ಬಂದು ದೇವ್ರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೂವು ಹಾಕ್ಕೊಂಡು, ಹೂವಂಬಾಳೆ ಅಂತ ನಾವು ಕರಿತೀವಿ, ಅದನ್ನೆಲ್ಲ ಮಾಡಿಕೊಂಡು ದೇವಸ್ಥಾನ ಹತ್ರ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಎಲ್ಲ ದೇವ್ರಿಗೂ 3 ಪ್ರದಕ್ಷಿಣೆ ಹಾಕ್ಕೊಂಡು ಮಾಡ್ತೀವಿ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ವರ್ಷಕ್ಕೊಂದ್ಸರಿ ನಾವು ದೇವರು ನಮ್ಮೂರಲ್ಲಿ, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮೂರಲ್ಲಿ ದೇವರು ಅಂತ ಮಾಡೋದು ಅಂದರೆ ಇದು ಒಂದೇ. ಇನ್ನು ಬೇರೆ ಯಾವ ದೇವ್ರ ಬಗ್ಗೆ ಏನೇ ಇದ್ರೂ ಬಟ್ ಇದೊಂದು ಮಾತ್ರ ತುಂಬ ನಿಷ್ಠೆಯಿಂದ ಜನ ಸೇರಿ ಮಾಡೋದು ಅಂದರೆ ಇದೊಂದು ಅಂತ ಹೇಳ್ಬೋದು. ಇದು ಯಾವ್ಯಾವ ದೇವರು ಒಂದೇ, ಪಕ್ಕದೂರ್ದು ಗುಡ್ಡೆ ಹನುಮಂತರಾಯ ದೇವರು, ಇನ್ನೊಂದು ಮಾರಿಯಮ್ಮ ಅಂದರೆ ನಮ್ಮೂರ ಗ್ರಾಮ ದೇವತೆ. ಇದು ಇಬ್ಬರು ದೇವ್ರನ್ನ ತುಂಬ ವಿಜೃಂಭಣೆಯಿಂದ ಅಲಂಕಾರ ಮಾಡಿ ಕರ್ಕೊಂಡೋಗಿ ಪ್ರದರ್ಶನ ಎಲ್ಲ ಮಾಡ್ತಾರೆ. ನಮಗೆ ಹೇಮಾವತಿ ಚಾನಲ್ ನೀರು ಬರುತ್ತೆ. ಯಾಕಂತಂದರೆ ವರ್ಷಕ್ಕೆ ಒಂದು 6 ತಿಂಗಳು ಇದ್ದೇ ಇರುತ್ತೆ. ಇವಾಗ ಮೇ ಬಿ ಎಲ್ಲ ಡ್ಯಾಮ್ ತುಂಬಿರ್ತಲ್ಲ, ಸೊ ಬಿಟ್ಟಿರ್ತಾರೆ. ಬೇಸಿಗೆ ಟೈಮಲ್ಲಿ ಇರೋದಿಲ್ಲ, ಈ ಟೈಮಲ್ಲೆಲ್ಲ ಇರುತ್ತೆ ನೀರು. ಹಾಗಾಗಿ ದೇವರು ಲಾಸ್ಟ್ ಟೈಮು ಕೂಡ ಅಷ್ಟೇ, ನಾವು ಅಲ್ಲಿ ಮಾಡೋಕ್ಕಾಗಿರಲಿಲ್ಲ. ಮೇಲ್ಗಡೆ ನಾವೆಲ್ಲಿ ನಿಂತಿದ್ದೀವೋ ಆ ಜಾಗದಲ್ಲಿ ದೇವ್ರು ಮಾಡಿದ್ವಿ. ಯಾಕಂದರೆ ಅಲ್ಲಿ ಫುಲ್ಲು ತುಂಬಿದ್ರಿಂದ. ಈ ಸಲ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಅಲ್ಲಿ ದೇವ್ರು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದೇ ದೇವಸ್ಥಾನ ಹತ್ರ ಕೂರಿಸ್ತಾರಲ್ಲ. ಇಲ್ಲ, ಚೆನ್ನಾಗಿ ನಿಂತೈತೆ ಬಾ.
ದೇವಸ್ಥಾನದಲ್ಲೆಲ್ಲ ದೇವ್ರು ಕೂಡಿಸಿ ಎಲ್ಲ ಡ್ಯಾನ್ಸ್ ಆಡಿ ಅವರು ಕಂಬ ಇಟ್ಕೊಂಡೆಲ್ಲ ಡ್ಯಾನ್ಸ್ ಎಲ್ಲ ಮಾಡಾದಮೇಲೆ ನಾವು ದೇವಸ್ಥಾನಕ್ಕೆ ನಾನು ನನ್ನ ಹುಡುಗಿ 2 ದೇವ್ರಿಗೂ ಪೂಜೆ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಅಮೌಂಟ್ ಕೊಡ್ಬೇಕಂತಲ್ಲ ಅದು ನೀನಾದ್ರೂ ನೀನು ಇದಕ್ಕೊಂದು ಮಾತು ಕರೀಲಿಲ್ಲ ತಗೋ. ನನ್ನ ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋದಲ್ಲಿ ಬಾ. ನೀನಾದ್ರೂ ಒಂದು ಫೋಟೋ ಕರೀಲಿಲ್ಲ, ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಬಾ. ಏಯ್ ನಾನು ಆಯ್ ಮಾಡಲಿಲ್ಲ ತಿರ್ಸು ಹಾಯಿಗಲ್ಲ ಅರಿಣಿಗಲ್ಲ ಹಾಯ್ ಅನ್ನೋದು ಏನು ಸರಿ. ನನ್ನ ಮಗ ಇಲ್ಲಿ ಆಮೇಲೆ ದೇವ್ರ ಜೊತೆ ಬಂದಿರೋರಿಗೆ ಊರ ಜನ ನೆಂಟರಿಗೆ ಎಲ್ಲರಿಗೂ ಅಲ್ಲೇ ಊಟ ಇರುತ್ತೆ. ಮೊದಲೆಲ್ಲ ಮನೆಗೆ ಮಾಡ್ತಾಯಿದ್ರಂತೆ, ಬಟ್ ಇತ್ತೀಚೆಗೆ 3 ಇಯರ್ಸಿಂದ ಇಲ್ಲ. ಯಾಕಂತಂದರೆ ಒಬ್ಬರು ಮನೆಗೆ ಹೋಗ್ತಾರೆ, ಒಬ್ಬರು ಮನೆಗೆ ಹೋಗಲ್ಲ. ಆಮೇಲೆ ಊಟ ಒಬ್ಬರು ಮನೇಲಿ ಆಮೇಲೆ ತಿಂದಲ್ಲಿರೋದನ್ನೆಲ್ಲ ಮಿಕ್ಕಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಊರ ಜನ ಎಲ್ಲ ಸೇರಿ ಒಂದೇ ಹತ್ರಕ್ಕೆ ಮಾಡಿಸ್ತಾರೆ. ಇವಾಗ ನಾವು ದೇವ್ರನ್ನ ಅವ್ರ ಊರಿಗೆ ಕಳಿಸ್ತಾ ಇದ್ದೀವಿ. ಅಂದರೆ ಅದು ಹನುಮಂತರಾಯನ ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಕೊನೆಗೆ ಮತ್ತೆ ಹೂವಂಬಳೆ ಮಾಡಿ ದೇವ್ರನ್ನ ಕಳಿಸ್ಬೇಕು. ನೋಡಿ ಪ್ರಸಾದನ ಊಟ ತಿನ್ನಂಗೆ ತಿಂತವ್ರೆ. ಈ ಕಡೆ ತಿರ್ಗೋ ವಿಡಿಯೋ ಆಫೇ ಮಾಡಿದೆ. ಸಾಕೇಂದ್ರ ಸಾರು ಮುದ್ದೆ ವಿಡಿಯೋ ಮಾಡಬೇಕಾಗಿತ್ತು ಸಾಹೇಬ್ರೆ. ಇದು ನೆಕ್ಸ್ಟ್ ಡೇ ಬಂದು ಜಾತ್ರೆ ಇರುತ್ತೆ. ನನಗೆ ಇವತ್ತು ಹರಕೆ ಇತ್ತು. ಆಗಲೇ 2 ಇಯರ್ಸಿಂದ ತೀರ್ಸೋಕ್ಕಾಗಿರಲಿಲ್ಲ. ಒಂದು ಹರಕೆ ತೀರಿಸಿದೆ, ಇನ್ನೊಂದು ಹರಕೆ ತೀರ್ಸೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ತೀರ್ಸೋಣ ಅಂದ್ಕೊಂಡು ಹೊರಟಿದ್ವಿ. ಸ್ನಾನ ಮಾಡ್ಕೊಂಡು ಅವ್ರು ಆಲ್ರೆಡಿ 1:15 ಬರೋಕ್ಕೆ ಹೇಳಿದರು. ನಾನು 1:15ಗೆಲ್ಲ ಹೋದೆ. ಆದರೂ ಕೂಡ ಅಲ್ಲಿ 2:30 ಹತ್ತತ್ರ 3 ಗಂಟೆ ಆಗೋಯಿತು. ಇಲ್ಲೂ ಕೂಡ ಗಂಗೆ ಪೂಜೆ ಮಾಡಿ ಅಂದರೆ ಬಾಯಿ ಬೀಗ ಹಾಕ್ಸ್ಕೊಳ್ಳೋರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಭಯ ಬಿಡಿ, ನಿಮಗೆ ಮಾತ್ರ ನೀನು ಮಾತಾಡ್ಬೇಡಿ. ಬಾಯಿ ಬೀಗ ಅಂತ ಹರಕೆ ಅಂತ ತೀರಿಸ್ದೆ. ಬಟ್ ಅದು ಪೇಯ್ನ್ ತುಂಬಾ ಇತ್ತು. ಲಾಸ್ಟ್ ಟೈಮ್ ಅಂತೂ ನಾನು ಪಾಪುಗೆ ಫೀಡ್ ಮಾಡ್ತಾಯಿದ್ದೆ. ಆ ಟೈಮ್ ನನಗೆ ತಲೆನೇ ತಿರುಗಿ ಬಂದುಬಿಟ್ಟಿತ್ತು. ಆವಾಗ ಜೊತೆಲೇ ನಮ್ಮ ಪ್ರದೀಪ್ ಕೂಡ ಇದ್ದರು. ಈ ಸಲ ಏನಿಲ್ಲ, ಸ್ವಲ್ಪ ಗಟ್ಟಿಯಾಗಿದ್ದೆ. ದೇವರ ಹರಕೆ ಎಲ್ಲ ತೀರಿಸಿ
ಬಂದೆ. ಬಟ್ ಬಾಯಿ ಇನ್ನೂ ಸ್ವಲ್ಪ ಪೇಯ್ನ್ ಇದೆ, ಆದರೂ ಪರವಾಗಿಲ್ಲ. ದೇವರಿಗೆ ಅಂತ ಮಾಡ್ಕೊಂಡಾದ್ಮೇಲೆ ದೇವ್ರು ನಮಗೆ ಕೊಟ್ಟಿದ್ದಾನೆ ಅಂದಮೇಲೆ ಅವನಿಗೆ ನಾವು ಸಣ್ಣ ಕೃತಜ್ಞತೆ ಅಷ್ಟೇ. ಅದು ನಾವು ಅದು ನೋವು ಗೀವು ಅಂದ್ಕೊಂಡು ಅದಕ್ಕೆಲ್ಲ ತಪ್ಪು ಮಾಡಬಾರ್ದು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಎಲ್ಲ ಹಿಂಗೆ ಹೋದ್ರೆ ಹಿಂಗೆ ಹೋಯ್ತಾನೆ ಫಸ್ಟ್. ಇವಾಗ ಅದಕ್ಕಂತ ಹಾಕು.